ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಇಸ್ರೇಲ್ ಪಾರ್ಲಿಮೆಂಟ್ನಲ್ಲಿ ಪಿಎಂ ಮೋದಿ ಮಾಡಿರೋ ಭಾಷಣ ಈಗ ಜಗತ್ತಿನಾದ್ಯಂತ ವೈರಲ್ ಆಗ್ತಿದೆ. ಭಾರತದ ಒಳಗೂ ದೊಡ್ಡ ಕಿಚ್ಚು ಹೊತ್ತಿಸಿದೆ. ಇರಾನ್ ಅಮೆರಿಕ ಸಂಘರ್ಷದ ಬೆನ್ನಲ್ಲೇ 2 ದಿನಗಳ ಇಸ್ರೇಲ್ ಪ್ರವಾಸ ಕೈಗೊಂಡಿರೋ ಪಿಎಂ ಮೋದಿ ಮೊದಲ ಬಾರಿಗೆ ಅಲ್ಲಿನ ಸಂಸತ್ ಉದ್ದೇಶಿಸಿ ಮಾತನಾಡಿದ್ರು. ಇನ್ಫ್ಯಾಕ್ಟ್ ಸ್ವತಂತ್ರ ನಂತರ ಭಾರತದ ಪ್ರಧಾನಿಯೊಬ್ಬರು ಇದೇ ಫಸ್ಟ್ ಟೈಮ್ ಇಸ್ರೇಲ್ ಸಂಸತ್ತಿಗೆ ಹೋಗಿತ್ತು. ಮೋದಿಯವರು ಹೋಗ್ತಾ ಇದ್ದ ಹಾಗೆ ಅಲ್ಲಿನ ಸಂಸದರು ಎದ್ದು ನಿಂತು ಮೋದಿ ಅನ್ನೋ ಘೋಷಣೆಯನ್ನ ಕೂಗಿದ್ರು. ಬಳಿಕ ಮಾತು ಶುರು ಮಾಡಿದ ಪಿಎಂ ಇಸ್ರೇಲ್ಗೆ ನಮ್ಮ ಪೂರ್ಣ ಬೆಂಬಲ ಇದೆ ಅಂತ ಘೋಷಿಸಿದ್ದಾರೆ. ಯಾವುದರಲ್ಲಿ ಹಮಸ್ನವರು ಇಸ್ರೇಲ್ ಮೇಲೆ ಏಕಾಏಕಿ ನುಗ್ಗಿ ದಾಳಿ ಮಾಡಿದ್ರಲ್ಲ, ಆ ಘಟನೆಯನ್ನು ಖಂಡಿಸಿ ಇಸ್ರೇಲ್ನೊಂದಿಗೆ ನಾವು ಆ ಘಟನೆ ವಿಚಾರದಲ್ಲಿ ಬೆಂಬಲಿಸ್ತೀವಿ ಇಸ್ರೇಲ್ಗೆ ಅಂತ ಹೇಳಿದ್ದಾರೆ. ಈ ಪ್ರತಿಷ್ಠಿತ ಸದನದ ಮುಂದೆ ನಿಲ್ಲೋದು ನನ್ನ ಸೌಭಾಗ್ಯ. ಭಾರತದ ಪ್ರಧಾನಿಯಾಗಿ 140 ಕೋಟಿ ಜನರ ಶುಭಾಶಯಗಳನ್ನ ನಾನು ನಿಮಗೆ ಅರ್ಪಿಸ್ತಾ ಇದ್ದೀನಿ. 9 ವರ್ಷಗಳ ಹಿಂದೆ ಅಂದ್ರೆ 2017ರಲ್ಲಿ ನಾನು ಮೊದಲ ಸಲ ಇಲ್ಲಿಗೆ ಬಂದಿದ್ದೆ. ನಾನು ಹುಟ್ಟಿದ ದಿನ ಅಂದ್ರೆ ಸೆಪ್ಟೆಂಬರ್ 17, 1950. ಅದೇ ದಿನವೇ ಭಾರತ ಇಸ್ರೇಲ್ ಅನ್ನ ಅಧಿಕೃತವಾಗಿ ಒಂದು ರಾಷ್ಟ್ರ ಅಂತ ಗುರುತಿಸ್ತು. ಈಗ ಮತ್ತೆ ಬಂದಿರೋದಕ್ಕೆ ಸಂತೋಷ ಆಗ್ತಾ ಇದೆ. ಅಕ್ಟೋಬರ್ 7ನೇ ತಾರೀಕು ಇಸ್ರೇಲ್ ಮೇಲೆ ಭೀಕರ ದಾಳಿ ಆಯಿತು. ಹಮಸ್ ಉಗ್ರ ದಾಳಿ ಮಾಡಿತು. ಇದಕ್ಕೆ ಭಾರತ ಸಂತಾಪ ಸೂಚಿಸಿದೆ. ನಿಮ್ಮ ನೋವನ್ನ ನಾವು ಕೂಡ ಅನುಭವಿಸಿದ್ದೇವೆ. ಈಗ ಮತ್ತು ಇನ್ ಮುಂದೆ ಕೂಡ ಭಾರತ ಇಸ್ರೇಲ್ ಜೊತೆ ಈ ವಿಚಾರದಲ್ಲಿ ನಿಲ್ಲುತ್ತೆ. ಫರ್ಮ್ಲಿ ವಿತ್ ಫುಲ್ ಕನ್ವಿಕ್ಷನ್, ಅಂದ್ರೆ ಗಟ್ಟಿಯಾಗಿ ಮತ್ತು ಪೂರ್ಣ ದೃಢ ನಿಶ್ಚಯದೊಂದಿಗೆ ನಾವು ನಿಮ್ಮೊಂದಿಗೆ ನಿಲ್ತೇವೆ. ನಾಗರಿಕರ ಹತ್ಯೆಯನ್ನ ಯಾವುದೇ ಕಾರಣಕ್ಕೂ ಯಾರೂ ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಭಾರತ ಕೂಡ ಸಾಕಷ್ಟು ಉಗ್ರ ದಾಳಿಗಳಿಂದ ನೊಂದಿದೆ. ಈ ಹಿಂದೆ ಮುಂಬೈನಲ್ಲಿ ದಾಳಿಯಾದಾಗ ಇಸ್ರೇಲಿ ನಾಗರಿಕರು ಕೂಡ ಪ್ರಾಣ ಕಳ್ಕೊಂಡಿದ್ರು. ಉಗ್ರವಾದ ಅನ್ನೋದು ಜಗತ್ತಿಗೆ ದೊಡ್ಡ ಕಂಟಕ. ಇದನ್ನ ಎಲ್ಲರೂ ಒಟ್ಟಿಗೆ ಫೇಸ್ ಮಾಡಬೇಕು. ಭಾರತದಲ್ಲಿ ಇಸ್ರೇಲ್ನ ಧೈರ್ಯ, ಸಂಕಲ್ಪ ಮತ್ತು ಸಾಧನೆಗಳ ಬಗ್ಗೆ ಭಾರತೀಯರಿಗೆ ಬಹಳ ಮೆಚ್ಚುಗೆ ಇದೆ. ಹಿಂದೂ ಮತ್ತು ಯಹೂದಿ ಧರ್ಮಗಳ ಸಾರ ಕೂಡ ಒಂದೇ ಆಗಿದೆ. 2 ಧರ್ಮಗಳು ನೈತಿಕವಾಗಿ ಜೀವನ ಮಾಡೋಕೆ ಹೇಳ್ಕೊಡ್ತವೆ. ನಮ್ಮಿಬ್ಬರ ಮಧ್ಯೆ ಹಳೆಯ ಬಾಂಧವ್ಯ ಇದೆ. ಭಾರತ ಈಗ 4ನೇ ಅತಿ ದೊಡ್ಡ ಆರ್ಥಿಕತೆ. ಶೀಘ್ರದಲ್ಲಿ 3ನೇ ಸ್ಥಾನಕ್ಕೆ ನಾವು ಬರ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇಸ್ರೇಲ್ ಟೆಕ್ನಾಲಜಿಯಲ್ಲಿ ಶಕ್ತಿಶಾಲಿ ರಾಷ್ಟ್ರ. ಸೊ ಫ್ಯೂಚರ್ನಲ್ಲಿ ನಮ್ಮ ಸಂಬಂಧ ಇನ್ನಷ್ಟು ಎತ್ತರಕ್ಕೆ ಹೋಗೋಕೆ ಇದೆಲ್ಲ ಅಡಿಪಾಯ ಆಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಗಾಜಾದಲ್ಲಿ ಶಾಂತಿ ಆಗಲಿ ಅನ್ನೋ ಕಾರಣಕ್ಕೆ ಗಾಜಾ ಪೀಸ್ ಇನಿಷಿಯೇಟಿವ್ ಆಗಿದೆ. ಇದನ್ನ ಭಾರತ ಸಪೋರ್ಟ್ ಮಾಡುತ್ತೆ. ಪ್ಯಾಲೆಸ್ತೈನ್ ಸಮಸ್ಯೆಯನ್ನ ಪರಿಹಾರ ಮಾಡೋದು ಸೇರಿದ ಹಾಗೆ ಈ ಪ್ರದೇಶದ ಎಲ್ಲ ಜನರಿಗೆ ನ್ಯಾಯಯುತವಾದ ಶಾಂತಿಯಿಂದ ಬದುಕೋ ಹಕ್ಕನ್ನ ಅದು ತಂದುಕೊಡುತ್ತೆ ಅಂತ ಪಿಎಂ ಹೇಳಿದ್ದಾರೆ. ಇನ್ನು ಇದೇ ಸಭೆಯಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕೂಡ ಮಾತನಾಡಿದ್ರು. ಭಾರತ ನಮ್ಮ ಅತಿ ದೊಡ್ಡ ಗೆಳೆಯ. ಭಾರತ ದೈತ್ಯ ಶಕ್ತಿ. ಮೋದಿ ಅಂದ್ರೆ ಬರೀ ಫ್ರೆಂಡ್ ಅಲ್ಲ, ಅವರು ನಮ್ಮ ಬ್ರದರ್. ಮೋದಿ ಅವರನ್ನ ನಾನು ಏರ್ಪೋರ್ಟ್ಗೆ ಹೋಗಿ ವೆಲ್ಕಮ್ ಮಾಡಿಕೊಂಡೆ. ಅವರು ಹಗ್ ಮಾಡಿದಾಗ ಒಂಥರ ವಿಶೇಷವಾಗಿರುತ್ತೆ. ಅವರ ಅಪ್ಪುಗೆಯನ್ನ ಮೋದಿ ಹಗ್ ಅಂತಾನೆ ಕರೀತಾರೆ. ಇದು ಇಡೀ ಜಗತ್ತಿಗೆ ಗೊತ್ತು. ನಮ್ಮಿಬ್ಬರ ಮಧ್ಯೆನೂ ಆತ್ಮೀಯ ಸಂಬಂಧ ಇದೆ. ಹಾಗೆ 2 ರಾಷ್ಟ್ರಗಳ ನಡುವೆ ಕೂಡ ಆತ್ಮೀಯ ಸಂಬಂಧ ಇದೆ. ಫ್ಯೂಚರ್ನಲ್ಲಿ ಇಸ್ರೇಲ್ ಭಾರತಗಳು ಇನ್ನೂ ಉತ್ತಮವಾಗಿ ಸಂಬಂಧ ವೃದ್ಧಿ ಮಾಡಿಕೊಳ್ತವೆ ಅಂತ ನೆತನ್ಯಾಹು ಹೇಳಿದ್ದಾರೆ. ಇದೇ ವೇಳೆ ಮೋದಿ ಅವರಿಗೆ ಸ್ಪೀಕರ್ ಆಫ್ ದಿ ನೆಸೆಟ್ ಮೆಡಲ್ ಅನ್ನ ಕೊಟ್ಟು ಗೌರವಿಸಲಾಯಿತು. ವಿಶೇಷ ಅಂದ್ರೆ ಈ ಪ್ರಶಸ್ತಿಯನ್ನ ಪಡೆದ ಮೊದಲ ವ್ಯಕ್ತಿಯಾಗಿದ್ದಾರೆ ಪಿಎಂ ಮೋದಿ. ಯಾಕಂದ್ರೆ ಇದು ಹೊಸ ಪ್ರಶಸ್ತಿ, ಹೊಸದಾಗಿ ಸ್ಥಾಪನೆ ಮಾಡಿರೋದು, ಇದೇ ವರ್ಷ ಸ್ಥಾಪನೆ ಮಾಡಿರೋದು. ಈಗ ಅದನ್ನ ಮೊದಲ ಬಾರಿಗೆ ಕೊಡುವಾಗ ಭಾರತದ ಪ್ರಧಾನಿಗೆನೆ ಇಸ್ರೇಲ್ ಕೊಟ್ಟಿದೆ. ಭಾರತ ಇಸ್ರೇಲ್ ಸಂಬಂಧ ವೃದ್ಧಿಗೆ ಬಹಳ ಕೊಡುಗೆ ಕೊಟ್ಟಿದ್ದೀರಾ ನೀವು ಅಂತ ಹೇಳಿ ಈ ಮೆಡಲ್ ಕೊಟ್ಟಿದ್ದಾರೆ. ಇದಾದ್ಮೇಲೆ ನೆತನ್ಯಾಹು ಮೋದಿ ಅವರಿಗೆ ಡಿನ್ನರ್ ಆಯೋಜನೆ ಮಾಡಿದ್ರು. ಅಲ್ಲಿ ಭಾರತೀಯ ಉಡುಗೆ ತೊಟ್ಟು ಮೋದಿ ಅವರಿಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಇನ್ನು ಮೋದಿ ಮತ್ತು ನೆತನ್ಯಾಹು ರಕ್ಷಣೆ, ತಂತ್ರಜ್ಞಾನ, ಹೂಡಿಕೆಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಮಾತುಕತೆ ಮಾಡಿದ್ದಾರೆ. ಅದರಲ್ಲಿ ಏನೆಲ್ಲ ಒಪ್ಪಂದ ಆಗಿದೆ ಅನ್ನೋದು ಇನ್ನಷ್ಟೇ ಸ್ಪಷ್ಟವಾಗಬೇಕು. ಇನ್ನು ಇದರ ಜೊತೆಗೆ ಕೆಲ ಕಾರ್ಯಕ್ರಮಗಳಲ್ಲೂ ಕೂಡ ಇಬ್ರು ನಾಯಕರು ಪಾಲ್ಗೊಂಡಿದ್ದಾರೆ. ಇಬ್ರು ಒಂದೇ ಕಾರಲ್ಲಿ ಹೋಗಿರೋ ದೃಶ್ಯಗಳು ಗಮನ ಸೆಳೀತಾ ಇವೆ. ಇನ್ನು ಮೋದಿ ಅವರ ಈ ಭೇಟಿಯನ್ನ ಕಾಂಗ್ರೆಸ್ ಟೀಕಿಸಿದೆ ಕಟುವಾಗಿ. ಕಾಂಗ್ರೆಸ್ನ ಇಮ್ರಾನ್ ಮಸೂದ್ ಮಾತನಾಡಿ, ಇಸ್ರೇಲ್ ಭಾರತಕ್ಕೆ ಏನ್ ಕೊಡೋಕ್ ಸಾಧ್ಯ? ನಾವು ಪ್ಯಾಲೆಸ್ತೈನ್ ಪರ ಇದೀವಿ ಅಂತ ನಮ್ಮ ದೇಶದ ನೀತಿನೇ ಹೇಳುತ್ತೆ. ಮೋದಿ ಅಲ್ಲಿಗೆ ಯಾಕೆ ಹೋದ್ರೂ ಗೊತ್ತಾಗ್ತಾ ಇಲ್ಲ. ಅವರಿಗೆ ನೈತಿಕತೆ ಏನಾದ್ರೂ ಇದ್ರೆ ಗಾಜಾದಲ್ಲಿ ಪ್ರಾಣ ಬಿಟ್ಟ ಮಕ್ಕಳ ಬಗ್ಗೆ ಮಾತಾಡಬೇಕು ಅವರು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇತ್ತ ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್ ಮಾತನಾಡಿ, ಮೋದಿ ಅವರ ಭಾಷಣ ಸಂಪೂರ್ಣವಾಗಿ ತಮ್ಮ ಆತಿಥೇಯರನ್ನ ಅಂದ್ರೆ ಇಸ್ರೇಲ್ ಅನ್ನ ಸಮರ್ಥಿಸಿಕೊಳ್ತಾ ಇತ್ತು. ನಾನು ಹುಟ್ಟಿದ ದಿನವೇ ಭಾರತ ಇಸ್ರೇಲ್ ಅನ್ನ ಗುರುತಿಸಿದೆ ಅಂತ ಮೋದಿ ಹೇಳಿದ್ರು.
ಆದರೆ ಅಸಲಿ ವಿಚಾರ ಅಂದರೆ 1947 ಜೂನ್ 13ನೇ ತಾರೀಕೆ ಆಲ್ಬರ್ಟ್ ಐನ್ಸ್ಟೈನ್ ಇಸ್ರೇಲ್ ರಚನೆ ಬಗ್ಗೆ ನೆಹರುಗೆ ಪತ್ರ ಬರೆದಿದ್ರು. ಅದಕ್ಕೆ ನೆಹರು 1 ತಿಂಗಳ ನಂತರ ಉತ್ತರವನ್ನ ಕೂಡ ಕೊಟ್ಟಿದ್ರು ಅಂತ ಇವರು ಉಲ್ಲೇಖ ಮಾಡಿದ್ದಾರೆ ಕಾಂಗ್ರೆಸ್ನವರು. ಅಲ್ಲದೆ 1949 ನವೆಂಬರ್ 5ನೇ ತಾರೀಕು ಪ್ರಿನ್ಸ್ಟನ್ ನಲ್ಲಿರೋ ಐನ್ಸ್ಟೈನ್ ಮನೆಗೆ ನೆಹರು ಭೇಟಿ ಕೊಟ್ಟರು. 1955ರಲ್ಲಿ ಅಣ್ವಸ್ತ್ರಗಳ ಬಗ್ಗೆ ಇವರಿಬ್ಬರ ನಡುವೆ ಪತ್ರ ವ್ಯವಹಾರ ಕೂಡ ನಡೆದಿದೆ ಅಂತ ಕಾಂಗ್ರೆಸ್ ಪಾರ್ಟಿ ಹೇಳಿದೆ. ಈ ಮೂಲಕ ಭಾರತ ಇಸ್ರೇಲ್ ಸಂಬಂಧ ಮೋದಿ ಅವರು ಹುಟ್ಟೋಕ್ಕಿಂತ ಮುಂಚಿನಿಂದಲೂ ಇತ್ತು, ನೆಹರು ಕಾಲದಲ್ಲೇ ಇದು ಇತ್ತು ಅಂತ ಹೇಳಿ ಕಾಂಗ್ರೆಸ್ ಪಾರ್ಟಿ ಪೋಸ್ಟ್ ಗಳನ್ನ ಹಾಕಿದೆ. ಇನ್ನು ರಾಹುಲ್ ಗಾಂಧಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೋದಿ ಅವರಿಗೆ ನಾನು ಚಾಲೆಂಜ್ ಹಾಕಿ 24 ಗಂಟೆ ಆಯ್ತು, ಅಮೆರಿಕ ಜೊತೆಗೆ ಟ್ರೇಡ್ ಡೀಲ್ ರದ್ದು ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅವರು ಇಸ್ರೇಲ್ಗೆ ಓಡ್ ಹೋಗಿದ್ದಾರೆ ಅಂತ ರಾಹುಲ್ ಗಾಂಧಿ ಟೀಕೆ ಮಾಡಿದ್ದಾರೆ. ಈ ಮುಂಚೆ ನೀವು ಎಪ್ಸ್ಟೀನ್ ಆದೇಶದ ಮೇರೆಗೆ ಇಸ್ರೇಲ್ ನಲ್ಲಿ ಕುಣಿದ್ರಿ, ಸಾಂಗ್ ಹೇಳಿದ್ರಿ. ಈ ಬಾರಿ ಯಾರ ಆದೇಶದ ಮೇರೆಗೆ ಹೋಗ್ತಾ ಇದ್ದೀರಿ? ಯಾರ ಆದೇಶದ ಮೇಲೆ ದೇಶದ ಹಿತಾಸಕ್ತಿಗಳ ವಿರುದ್ಧ ಒಪ್ಪಂದ ಮಾಡಿಕೊಂಡು ವಾಪಸ್ ಬರ್ತೀರಿ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದಕ್ಕೆ ಬಿಜೆಪಿ ಪ್ರತಿಕ್ರಿಯೆ ಕೊಟ್ಟಿದೆ. ಇಸ್ರೇಲ್ ನಲ್ಲಿ ಅವರು ದೇಶದ ರಕ್ಷಣೆಗೆ ಸಂಬಂಧಪಟ್ಟಂತೆ ಮಾತಾಡ್ತಾರೆ, ಆದ್ರೆ ನಿಮ್ ರೀತಿ ಥೈಲ್ಯಾಂಡ್, ಕೊಲಂಬಿಯಾಗೆ ಸೀಕ್ರೆಟ್ ರಜೆ ಹಾಕಕ್ ಹೋಗಲ್ಲ. ನೀವು ಚೀನಾ ಜೊತೆ ರಹಸ್ಯ ಸ್ನೇಹವನ್ನ ಹೊಂದಿದ್ದೀರಿ ಅಂತ ಗೊತ್ತಿದೆ. ಭಾರತದ ಅಭಿವೃದ್ಧಿ ಬಗ್ಗೆ ನಿಮ್ಗೆ ಯಾಕೆ ಇಷ್ಟೊಂದು ಸಿಟ್ಟು ಅಂತ ಬಿಜೆಪಿ ಪ್ರಶ್ನೆ ಮಾಡಿದೆ. ಮತ್ತೊಂದ್ ಕಡೆ ಇರಾನ್ ವಿದೇಶಾಂಗ ಮಂತ್ರಿ ಅಬ್ಬಾಸ್ ಅರಾಕ್ಚಿ ಚಾಬಹಾರ್ ಪೋರ್ಟ್ ಬಗ್ಗೆ ಮಾತನಾಡಿದ್ದಾರೆ. ಭಾರತ ಈ ಸಲ ತನ್ನ ಬಜೆಟ್ ನಲ್ಲಿ ಚಾಬಹಾರ್ ಬಂದರಿಗೆ ಯಾವುದೇ ಫಂಡಿಂಗ್ ಕೊಟ್ಟಿಲ್ಲ, ಇದು ನಮಗೆ ನಿರಾಸೆ ತಂದಿದೆ ಅಂತ ಹೇಳಿದ್ದಾರೆ. ಇಂಟರ್ವ್ಯೂನಲ್ಲಿ ಮಾತನಾಡ್ತಾ ಇದ್ರು. ಪಿಎಂ ಮೋದಿ ಹಿಂದೆ ಒಂದ್ಸಲ ಹೇಳಿದ್ರು, ಚಾಬಹಾರ್ ಪೋರ್ಟ್ ಅನ್ನೋದು ಹಿಂದೂ ಮಹಾಸಾಗರದಿಂದ ಸೆಂಟ್ರಲ್ ಏಷ್ಯಾ ಮತ್ತು ಯುರೋಪ್ಗೆ ಕನೆಕ್ಟ್ ಮಾಡೋ ಒಂದು ಗೋಲ್ಡನ್ ಗೇಟ್ ಇದ್ದ ಹಾಗೆ, ಇದು ಸಂಪೂರ್ಣವಾಗಿ ಡೆವಲಪ್ ಆದ್ರೆ ಭಾರತಕ್ಕೆ ಬೆಸ್ಟ್ ಟ್ರಾನ್ಸಿಟ್ ರೂಟ್ ಆಗುತ್ತೆ ಅಂತ ಹೇಳಿದ್ರು. ಆದ್ರೆ ಬಜೆಟ್ ಅಲ್ಲಿ ದುಡ್ಡೇ ಕೊಟ್ಟಿಲ್ಲ, ಇದು ನಿರಾಸೆಯಾಗಿದೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ ಹಾಗೆ ಇರಾನ್ ಮೇಲೆ ಅಮೆರಿಕದ ಸ್ಯಾಂಕ್ಷನ್ ಮತ್ತು 2 ರಾಷ್ಟ್ರಗಳ ನಡುವೆ ಇರೋ ಟೆನ್ಷನ್ ಇಂದಾಗಿ ಭಾರತ ಈ ಬಾರಿಯ ಬಜೆಟ್ ನಲ್ಲಿ ಚಾಬಹಾರ್ ಡೆವಲಪ್ಮೆಂಟ್ಗೆ ಯಾವುದೇ ಹೊಸದಾಗಿ ಫಂಡಿಂಗ್ ಅನ್ನು ಅನೌನ್ಸ್ ಮಾಡಿಲ್ಲ. ಅದಕ್ಕೆ ಇರಾನ್ ಮಂತ್ರಿ ಈ ರೀತಿ ಹೇಳಿದ್ದಾರೆ. ಏನೋ ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ದೊಡ್ಡ ವಾರ್ನಿಂಗ್ ಕೊಟ್ಟಿದೆ. ಅದರಲ್ಲೂ ಕೂಡ ನಮ್ಮ ವೆಸ್ಟರ್ನ್ ಕಮಾಂಡ್ನ ಕಮಾಂಡರ್ ಆಗಿರುವಂತಹ ಮನೋಜ್ ಕಟಿಯಾರ್ ಅವರು ಪಾಕಿಸ್ತಾನದ ಕೈಲಿ ಯಾವತ್ತೂ ನಮ್ಮ ಜೊತೆ ಫೈಟ್ ಮಾಡೋಕ್ಕಾಗಲ್ಲ, ಅವ್ರ ಕೈಲಿ ಆಪರೇಷನ್ ಸಿಂಧೂರ್ ಟೈಮ್ನಲ್ಲೂ ನಮ್ಮನ್ನ ಫೇಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಅವರ ಸಾಮರ್ಥ್ಯ ಆ ಲೆವೆಲ್ನಲ್ಲಿ ಇಲ್ಲ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಈ ಸಲ ಯಾವತ್ತೂ ಮರಿಬಾರ್ದು ಅಂತ ಗಾಯ ಮಾಡ್ತೀವಿ, ಆಪರೇಷನ್ ಸಿಂಧೂರ್ ಜಾರಿಯಲ್ಲಿದೆ ಅಂತ ಹೇಳಿ ಭಾರತೀಯ ಸೇನೆ ಹೇಳಿದೆ. ರಾಜಸ್ಥಾನದ ಬಿಕಾನೇರ್ನಲ್ಲಿ ಸಮರಾಭ್ಯಾಸ ಶುರುವಾಗಿದೆ. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಲೆಫ್ಟಿನೆಂಟ್ ಜನರಲ್ ರಾಜೇಶ್ ಪುಷ್ಕರ್ ಅವರು ಕೂಡ ಇದೇ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಆಪರೇಷನ್ ಸಿಂಧೂರ್ 2.0 ತುಂಬಾ ಕಠಿಣವಾಗಿರುತ್ತೆ. ಪಾಕ್ ಮತ್ತು ಪಿಒಕೆ ನಲ್ಲಿರೋ ಉಗ್ರರ ಕ್ಯಾಂಪ್ಗಳನ್ನ ಸರ್ವನಾಶ ಮಾಡೋಕೆ ನಮ್ಮ ಸೇನೆ ಎಲ್ಲಾ ತಯಾರಿ ಮಾಡಿಕೊಂಡಿದೆ. ಶತ್ರುಗಳ ವರ್ತನೆಗೆ ತಕ್ಕಂತೆ ಆಕಾಶ, ಭೂಮಿ, ಸಮುದ್ರ 3 ಕಡೆಯಿಂದಲೂ ಏಕಕಾಲಕ್ಕೆ ಪೆಟ್ಟು ಕೊಡೋಕೆ, ಡಿಸೈಸಿವ್ ದಾಳಿ ಮಾಡೋಕೆ ನಾವು ಕಂಪ್ಲೀಟ್ ರೆಡಿ ಆಗಿದ್ದೇವೆ. ಪಾಕ್ ಏನಾದ್ರೂ ಸ್ವಲ್ಪ ಬಾಲ ಬಿಚ್ಚಿದ್ರು ಕೂಡ ಈ ಬಾರಿ ಅದರ ಸೇನೆ ಮತ್ತು ಉಗ್ರರ ನೆಲೆಗಳು ಸಂಪೂರ್ಣ ಧ್ವಂಸ ಆಗತ್ತೆ ಅಂತ ಹೇಳಿದ್ದಾರೆ. ಬರೀ ಉಗ್ರ ನೆಲೆ ಅಂತ ಹೇಳಿಲ್ಲ, ಅದರ ಸೇನೆ ಮತ್ತು ಉಗ್ರ ನೆಲೆ ಎರಡನ್ನ ಕೂಡ ಧೂಳಿಪಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಫೆಬ್ರವರಿ 27ನೇ ತಾರೀಕು ವಾಯುಪಡೆ ಇದೇ ರಾಜಸ್ಥಾನ ಭಾಗದಲ್ಲಿ ವಾಯು ಸಮರಾಭ್ಯಾಸ ಇಟ್ಕೊಂಡಿದೆ. ಅದಕ್ಕೂ ಮುಂಚೆ ಆರ್ಮಿಯಿಂದ ಈ ತರದ ಹೇಳಿಕೆ ಬಂದಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿ ಪರಮಾಣು ಮಾತುಕತೆ ಶುರುವಾಗಿದೆ. ಈ ಹೈ ವೋಲ್ಟೇಜ್ ಸಭೆಯಲ್ಲಿ ಅಮೆರಿಕದ ನಿಯೋಗದ ನೇತೃತ್ವವನ್ನ ವಿಶೇಷ ಪ್ರತಿನಿಧಿ ಸ್ಟೀವ್ ವಿಟ್ಕಾಫ್ ಮತ್ತು ಟ್ರಂಪ್ ಅಳಿಯ ಜೇರ್ಡ್ ಕುಶ್ನರ್ ವಹಿಸಿದ್ದಾರೆ. ಅತ್ತ ಇರಾನ್ ಪರವಾಗಿ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಭಾಗಿಯಾಗಿದ್ದಾರೆ. ಹಾಗೆ ಒಮಾನ್ ದೇಶ ಹಾಗೂ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ IAEA ಅದರ ಮುಖ್ಯಸ್ಥರು ಮಧ್ಯವರ್ತಿಗಳಾಗಿ ಮೀಟಿಂಗ್ ನಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಈ ಮಾತುಕತೆಗೂ ಮುಂಚೆ ಅಮೆರಿಕದ ಸ್ಟೇಟ್ ಸೆಕ್ರೆಟರಿ ಮಾರ್ಕೋ ರೂಬಿಯೋ ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ ತನ್ನ ಕ್ಷಿಪಣಿ ಯೋಜನೆಗಳ ಬಗ್ಗೆ ಯಾವುದೇ ಚರ್ಚೆ ಮಾಡಲ್ಲ ಅಂತಿರೋದು ದೊಡ್ಡ ಸಮಸ್ಯೆ ಅಂತ ಹೇಳಿದ್ದಾರೆ. ಹೀಗಾಗಿ ಮಾತುಕತೆ ಸಕ್ಸಸ್ ಆಗುತ್ತಾ ಅಥವಾ ಮಿಡಲ್ ಈಸ್ಟ್ ನಲ್ಲಿ ಭಾರಿ ಯುದ್ಧ ಶುರುವಾಗುತ್ತಾ ಅನ್ನೋ ಬಹಳ ದೊಡ್ಡ ಕುತೂಹಲ ಮತ್ತು ಆತಂಕ ಜಗತ್ತನ್ನ ಕಾಡ್ತಾ ಇದೆ. ಏನೋ ಈ ಉದ್ವಿಗ್ನತೆಯಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆ ಕಂಡಿದೆ. ಕಳೆದ 6 ತಿಂಗಳಲ್ಲೇ ಗರಿಷ್ಠ ಮಟ್ಟಕ್ಕೆ ತಲುಪಿದೆ. ಮುಖ್ಯವಾಗಿ ಬ್ರೆಂಟ್ ಕ್ರೂಡ್ ಆಯಿಲ್ ಬ್ಯಾರಲ್ಗೆ $71 ಗಡಿಯನ್ನು ದಾಟಿದ್ರೆ ಅಮೆರಿಕದ WTI ಕ್ರೂಡ್ ಕೂಡ $67 ಸಮೀಪಕ್ಕೆ ಬಂದು ನಿಂತಿದೆ. ಒಂದು ವೇಳೆ ಮಾತುಕತೆ ವಿಫಲ ಆದರೆ ಅಮೆರಿಕ ಸೇನಾ ಕಾರ್ಯಾಚರಣೆ ಮಾಡಬಹುದು. ಹೀಗಾಗಿ ಅವಾಗ ಇರಾನ್ ತೈಲ ಪೂರೈಕೆಯ ಪ್ರಮುಖ ಮಾರ್ಗ ಹಾರ್ಮುಜ್ ಜಲಸಂಧಿಯನ್ನ ಬ್ಲಾಕ್ ಮಾಡಬಹುದು. ಇದರಿಂದ ತೈಲ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯ ಆಗುತ್ತೆ ಅನ್ನೋ ಆತಂಕ ಈ ಬೆಲೆ ಏರಿಕೆಗೆ ಕಾರಣ ಆಗ್ತಿರೋ ವಿಚಾರ. ಇತ್ತ ತೈಲದೊಂದಿಗೆ ಜಾಗತಿಕ ಅನಿಶ್ಚಿತತೆ, ಆ ಟೆನ್ಷನ್ನಿಂದಾಗಿ ಹೂಡಿಕೆದಾರರು ಸುರಕ್ಷಿತ ಹೂಡಿಕೆಯ ಅಂದರೆ ಸೇಫ್ ಹೆವೆನ್ಗಳ ಮೊರೆ ಹೋಗ್ತಾ ಇದ್ದಾರೆ. ಇದರಿಂದ ಚಿನ್ನ ಮತ್ತು ಬೆಳ್ಳಿ ಬೆಲೆ ಕೂಡ ಭಾರಿ ಜಿಗಿತ ಕಂಡಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ
ಔನ್ಸ್ಗೆ ಅಂದರೆ 28 ಗ್ರಾಮ್ಗೆ $5,000 ಗಡಿ ದಾಟಿದೆ. ಬೆಳ್ಳಿ ಬೆಲೆ ಕೂಡ $90 ಗಡಿ ದಾಟಿ ಗರಿಷ್ಠ ಮಟ್ಟಕ್ಕೆ ತಲುಪಿದೆ. ಇನ್ನು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಫೆಬ್ರವರಿ 26ರಿಂದ ಭಾರತ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ. ಈ ಭೇಟಿಗೂ ಮುನ್ನ ಕೆನಡಾ ಸರ್ಕಾರ ಮಹತ್ವದ ಹೇಳಿಕೆ ಕೊಟ್ಟಿದೆ. ಕೆನಡಾ ನೆಲದಲ್ಲಿ ನಡೆಯೋ ಯಾವುದೇ ಹಿಂಸಾತ್ಮಕ ಕೃತ್ಯಗಳಿಗೂ ಭಾರತಕ್ಕೂ ಯಾವುದೇ ಲಿಂಕ್ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ನಮ್ಮ ದೇಶದ ವಿಚಾರದಲ್ಲಿ ಭಾರತದ ಏಜೆಂಟ್ಸ್ ಇಂಟರ್ಫಿಯರ್ ಆಗ್ತಾರೆ ಅನ್ನೋ ಕನ್ಸರ್ನ್ ಈಗ ನಮಗಿಲ್ಲ ಅಂತ ಕೆನಡಾದ ಹಿರಿಯ ಅಧಿಕಾರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಈ ಹಿಂದಿನ ಪ್ರಧಾನಿ ಜಸ್ಟಿನ್ ಟ್ರುಡೋ ಟೈಮ್ನಲ್ಲಿ ಕೆನಡಾದಲ್ಲಾಗೋ ಎಲ್ಲಾ ಅನಾಹುತಗಳಿಗೆ, ಅನಿಷ್ಟಗಳಿಗೆ ಭಾರತವನ್ನು ಅವರು ಬ್ಲೇಮ್ ಮಾಡ್ತಾ ಇದ್ರು. ಇನ್ನು ಅಮೆರಿಕದ ರಕ್ಷಣಾ ಇಲಾಖೆ ಮತ್ತು ಅಂಥ್ರೋಪಿಕ್ ನಡುವೆ ದೊಡ್ಡ ಗಲಾಟೆಯಾಗಿದೆ. ಅಂಥ್ರೋಪಿಕ್ ಕಂಪನಿಯ ಕ್ಲಾಡ್ AI ಸಿಸ್ಟಮ್ ಅನ್ನ ಅಮೆರಿಕದ ರಕ್ಷಣಾ ಇಲಾಖೆ ದೊಡ್ಡ ಮಟ್ಟದಲ್ಲಿ ಬಳಸೋಕೆ ಪ್ಲಾನ್ ಹಾಕಿತ್ತು. ಇದನ್ನೇ ಬಳಸಿಕೊಂಡು ಯಾವುದೇ ಮನುಷ್ಯರ ಕಂಟ್ರೋಲ್ ಇಲ್ಲದೆ ತಾನೇ ಟಾರ್ಗೆಟ್ ಫಿಕ್ಸ್ ಮಾಡಿ ದಾಳಿ ಮಾಡೋ ಮರ್ಡರ್ ಬಾಟ್ ಮಾಡೋಕೆ, ಕೊಲೆಗಾರ ಬಾಟ್ ಕ್ರಿಯೇಟ್ ಮಾಡೋಕೆ ಅಮೆರಿಕ ಮುಂದಾಗಿತ್ತು. ಹಾಗಿದಕ್ಕೆ ಮಾಸ್ ಸರ್ವೆಲೆನ್ಸ್ ಸಿಸ್ಟಮ್ ಕೂಡ ರೆಡಿ ಮಾಡ್ತೀವಿ, ಅದಕ್ಕೆ ನಿಮ್ಮ AIಗೆ ಸಂಪೂರ್ಣ ಆಕ್ಸೆಸ್ ಕೊಡಿ ಅಂತ ಅಮೆರಿಕದ ಡಿಫೆನ್ಸ್ ಸೆಕ್ರೆಟರಿ ಪೀಟ್ ಹೆಗ್ಸೆತ್ ಸೂಚನೆ ಕೊಟ್ಟಿದ್ರು. ಇದಕ್ಕೆ ಅಂಥ್ರೋಪಿಕ್ CEO ಡಾರಿಯೋ ಅಮೋಡೆ ನಿರಾಕರಿಸಿದ್ದಾರೆ. ನಮ್ಮ AIನ ಮನುಷ್ಯರನ್ನ ಮುಗಿಸೋಕೆ, ಸಾಯಿಸೋಕೆ, ಜನರ ಮೇಲೆ ಬೇಹುಗಾರಿಕೆ ಮಾಡೋಕೆ ನೀವು ಬಳಸಕ್ಕಾಗಲ್ಲ, ಅದು ನಮಗೆ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ. ಇದು ಟ್ರಂಪ್ ಸರ್ಕಾರದ ಕಣ್ ಕೆಂಪು ಮಾಡಿದೆ. ನಾವು ಕೇಳ್ತಾ ಇದೀವಿ ಕೊಡಲ್ವಾ ಡಿಫೆನ್ಸ್ಗೆ ಅಂತ ಹೇಳಿ. ಒಂದು ವೇಳೆ ನಮಗೆ ಆಕ್ಸೆಸ್ ಕೊಡದೆ ಹೋದ್ರೆ ನಾವು ನಿಮ್ಮ ಅಂಥ್ರೋಪಿಕ್ ಕಂಪನಿಯನ್ನ ಸಪ್ಲೈ ಚೈನ್ ರಿಸ್ಕ್ ಕಂಪನಿ ಅಂತ ಹೇಳಿ ಪಟ್ಟಿಗೆ ಸೇರಿಸಿಬಿಡ್ತೇವೆ. ಅಂದ್ರೆ ಅಮೆರಿಕ ಸರ್ಕಾರ ಹೀಗೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅಮೆರಿಕನ್ ಗವರ್ಮೆಂಟ್ ಜೊತೆ ಲಿಂಕ್ ಇರೋ ಯಾವುದೇ ಕಂಪನಿಗಳೊಂದಿಗೆ ಅವರು ಬಿಸ್ನೆಸ್ ಮಾಡಕ್ಕಾಗಲ್ಲ, ಆ ತರ ಮಾಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇಲ್ಲಿ ಪೆಂಟಗನ್ ಜೊತೆ ಅಂಥ್ರೋಪಿಕ್ ಕಂಪನಿ $200 ಮಿಲಿಯನ್ ಒಪ್ಪಂದ ಮಾಡಿಕೊಂಡಿದೆ. ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ಹಿಡಿಯೋ ಆಪರೇಷನ್ ನಲ್ಲೂ ಇದೇ ಕ್ಲಾಡ್ AI ಯೂಸ್ ಆಗಿತ್ತು ಅಂತ ವರದಿಗಳು ಬಂದಿದ್ವು. ಆದ್ರೆ ಈಗ ಪೂರ್ತಿ ಆಕ್ಸೆಸ್ ಕೊಡಿ ಅಂತ ಕೇಳ್ತಿದ್ದಾರೆ ಡಿಫೆನ್ಸ್ ನವರು. ಅಂಥ್ರೋಪಿಕ್ ಆಗಲ್ಲ ಅಂತ ಹೇಳ್ತಾ ಇದೆ. ಅಮೆರಿಕ ಮತ್ತು ಕ್ಯೂಬಾ ನಡುವಿನ ಕಿತ್ತಾಟ ಈಗ ತೀವ್ರ ಸ್ವರೂಪ ಪಡ್ಕೊಂಡಿದೆ. ಕ್ಯೂಬಾದ ಜಲಗಡಿಗೆ ಅಕ್ರಮವಾಗಿ ನುಗ್ಗಿದ್ದ ಅಮೆರಿಕದ ಸ್ಪೀಡ್ ಬೋಟ್ ಮೇಲೆ ಕ್ಯೂಬಾ ದಾಳಿ ಮಾಡಿಬಿಟ್ಟಿದೆ. ಪರಿಣಾಮ 4 ಸಾವನ್ನಪ್ಪಿದ್ದಾರೆ. ಘಟನೆ ಹೇಗಾಯಿತು ಅನ್ನೋ ಬಗ್ಗೆ ಕ್ಯೂಬಾ ಇಂಟೀರಿಯರ್ ಮಿನಿಸ್ಟ್ರಿ ಮಾಹಿತಿ ಕೊಟ್ಟಿದೆ. ಅಮೆರಿಕದ ಫ್ಲೋರಿಡಾದಲ್ಲಿ ರಿಜಿಸ್ಟರ್ ಆಗಿದ್ದ ಸ್ಪೀಡ್ ಬೋಟ್ ಒಂದು ಕ್ಯೂಬಾ ಗಡಿ ಒಳಗಡೆ ಅಕ್ರಮವಾಗಿ ಪ್ರವೇಶ ಮಾಡಿತ್ತು. ವೆಲಾ ಕ್ಲಾರಾ ಪ್ರಾಂತ್ಯದ ಕರಾವಳಿಯ 1 ನಾಟಿಕಲ್ ಮೈಲು ದೂರ, ಅಂದ್ರೆ ಸುಮಾರು 1.8 ಕಿಲೋಮೀಟರ್ ದೂರ ಒಳಗೆ ಹೋಗಿತ್ತು. ಹೀಗಾಗಿ ಕ್ಯೂಬಾದ ಸೈನಿಕರು ಆ ಹಡಗನ್ನ ತಪಾಸಣೆ ಮಾಡೋಕೆ ಮುಂದಾದ್ರು. ಆಗ ಇದ್ದಕ್ಕಿದ್ದ ಹಾಗೆ ಆ ಬೋಟ್ ನಲ್ಲಿದ್ದವರೆಲ್ಲ ಗುಂಡು ಹಾರಿಸೋಕೆ ಶುರು ಮಾಡಿದ್ರು. ಇದರಿಂದ ಕ್ಯೂಬಾದ ಒಬ್ಬ ಕಮಾಂಡರ್ ಗಾಯಗೊಂಡ್ರು. ಹೀಗಾಗಿ ಕ್ಯೂಬಾ ಪಡೆಗಳು ಪ್ರತಿದಾಳಿ ಮಾಡಿ ಬೋಟ್ ನಲ್ಲಿದ್ದ 4 ಕೂಡ ಸ್ಥಳದಲ್ಲೇ ಪ್ರಾಣ ಕಳ್ಕೊಂಡಿದ್ದಾರೆ. ಇತರ 6 ಜನ ಗಂಭೀರ ಗಾಯಗೊಂಡಿದ್ದಾರೆ. ನಾವು ನಮ್ಮ ಆತ್ಮರಕ್ಷಣೆಗಾಗಿ ಈ ದಾಳಿ ಮಾಡಬೇಕಾಯಿತು ಅಂತ ಕ್ಯೂಬಾ ಸರ್ಕಾರ ಹೇಳಿದೆ. ಇದಕ್ಕೆ ಅಮೆರಿಕ ಆಕ್ರೋಶ ಹೊರಹಾಕಿದೆ. ಬೋಟ್ ನಲ್ಲಿದ್ದವರೇ ಮೊದಲು ಗುಂಡು ಹಾರಿಸಿದ್ರು ಅನ್ನೋ ಕ್ಯೂಬಾ ಸರ್ಕಾರದ ಕಥೆಯನ್ನ ನಾವು ನಂಬಲ್ಲ ಅಂತ ಅಮೆರಿಕದ ಸ್ಟೇಟ್ ಸೆಕ್ರೆಟರಿ ಮಾರ್ಕೋ ರೂಬಿಯೋ ಹೇಳಿದ್ದಾರೆ. ಅತ್ತ ಸತ್ತವರು ಅಮೆರಿಕದ ಪ್ರಜೆಗಳ ಅನ್ನೋದ್ರ ಬಗ್ಗೆ ನಾವು ತನಿಖೆ ಮಾಡ್ತೀವಿ ಅಂತ ಫ್ಲೋರಿಡಾ ಅಧಿಕಾರಿಗಳು ಹೇಳಿದ್ದಾರೆ. ಅಂದ ಹಾಗೆ ಕ್ಯೂಬಾದ ಆಪ್ತ ಮಿತ್ರ ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋರನ್ನ ಅಮೆರಿಕನ್ ಪಡೆಗಳು ಹೊತ್ಕೊಂಡು ಹೋದ್ರಲ್ಲ, ಹಾಗೆ ಕ್ಯೂಬಾಗೆ ಬರ್ತಾ ಇದ್ದ ತೈಲ ಪೂರೈಕೆಯನ್ನು ಕೂಡ ಅಮೆರಿಕ ಬ್ಲಾಕ್ ಮಾಡಿದೆ. ಹೀಗಾಗಿ ಕ್ಯೂಬಾ ಕರೆಂಟ್ ಇಲ್ಲದೆ ಕತ್ತಲಲ್ಲಿ ಮುಳುಗೋ ರೀತಿಯಾಗಿದೆ. ಇದರಿಂದ ಕ್ಯೂಬಾ ಮತ್ತು ಅಮೆರಿಕ ನಡುವಿನ ಸಂಬಂಧ ಚೆನ್ನಾಗಿಲ್ಲ, ಉದ್ವಿಗ್ನತೆ ಜಾಸ್ತಿ ಆಗಿದೆ. ಈ ಹೊತ್ತಲ್ಲಿ ಈ ಒಂದು ಹೊಸ ಕಿಡಿ ಈಗ ಹತ್ಕೊಂಡಿದೆ. ಏನೋ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ವೇದಿಕೆಯಲ್ಲಿ ಭಾರತ ಪಾಕ್ ನಡುವೆ ಮಾತಿನ ಚಕಮಕಿಯಾಗಿದೆ. ಭಾರತ ಕಂಟ್ರೋಲ್ ಮಾಡ್ತಿರೋ ಜಮ್ಮು ಕಾಶ್ಮೀರದಲ್ಲಿ ಏನು ಅಭಿವೃದ್ಧಿನೇ ಆಗಿಲ್ಲ, ಅಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಂತ ಪಾಕಿಸ್ತಾನ ಅರಚಾಡಿತ್ತು. ಇದಕ್ಕೆ ಭಾರತದ ಫಸ್ಟ್ ಸೆಕ್ರೆಟರಿ ಅನುಪಮಾ ಸಿಂಗ್ ತಿರುಗೇಟು ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರದ ಅಭಿವೃದ್ಧಿಗಾಗಿ ಕೊಡೋ ಹಣ ಪಾಕಿಸ್ತಾನ IMF ಬಳಿ ಬೇಡಿದ ಬೇಲ್ಔಟ್ ಪ್ಯಾಕೇಜ್ಗಿಂತ 2ರಷ್ಟಿದೆ. ಇದಕ್ಕೆ ಜಮ್ಮು ಕಾಶ್ಮೀರದಲ್ಲಿ ನಿರ್ಮಾಣವಾಗಿರೋ ವಿಶ್ವದ ಅತಿ ಎತ್ತರದ ಚೆನಾಬ್ ರೈಲ್ವೆ ಸೇತುವೆನೇ ಸಾಕ್ಷಿ. ನಾವಲ್ಲಷ್ಟು ಕೆಲಸ ಮಾಡ್ತಿದ್ದೀವಿ ಕಾಶ್ಮೀರದಲ್ಲಿ, ನಮ್ಮ ಜಾಗ. ಇದನ್ನು ನೋಡಿ ಅರ್ಗಿಸ್ಕೊಳ್ಳಿಕ್ಕೆ ಆಗದೆ ಅವರು ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ. ಅವರೊಳಗಡೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇದೆ. ಅದ್ರ ಬಗ್ಗೆ ಫೋಕಸ್ ಮಾಡೋದು ಬಿಟ್ಟು ಅಕ್ಕಪಕ್ಕದ ರಾಷ್ಟ್ರಗಳ ಕಡೆ ನೋಡೋದು ಅವರಿಗೆ ಚಟ ಆಗಿ ಹೋಗಿದೆ ಅಂತ ಹೇಳಿ ಫುಲ್ ಕ್ಲಾಸ್ ತಗೊಂಡಿದ್ದಾರೆ. ಇನ್ನು ಅಮೆರಿಕದಲ್ಲಿ 4 ಭಾರತೀಯ ಮೂಲದ ವಿಜ್ಞಾನಿಗಳು 2026ರ ಸ್ಲೋವನ್ ರಿಸರ್ಚ್ ಫೆಲೋಶಿಪ್ 2026 ಅದಕ್ಕೆ ಪಾತ್ರರಾಗಿದ್ದಾರೆ. ಅಮೆರಿಕದಲ್ಲಿ ಸೈನ್ಸ್, ಮ್ಯಾಥ್ಸ್ ಹಾಗೂ ಎಂಜಿನಿಯರಿಂಗ್ ವಿಭಾಗದಲ್ಲಿ ಈ ಅವಾರ್ಡ್ ಕೊಡ್ತಾರೆ. ಕಾರ್ನೆಗಿ ಮೆಲನ್ ಯೂನಿವರ್ಸಿಟಿಯ ಆಯುಷ್ ಜೈನ್, ಅರುಣ್ ಕುಮಾರ್ ಕುಚಿಭೋಟ್ಲಾ, ಆದಿತಿ ರಘುನಾಥನ್ ಮತ್ತು MIT ಅಲ್ಲಿನ ಆನಂದ್ ನಟರಾಜನ್ ಪಡ್ಕೊಂಡಿದ್ದಾರೆ. ಇವರೆಲ್ಲರೂ ಕೂಡ ಕಂಪ್ಯೂಟಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ರಿಪ್ಟೋಗ್ರಫಿ ಮತ್ತು ಕ್ವಾಂಟಮ್ ಸೈನ್ಸ್ನಲ್ಲಿ ರಿಸರ್ಚ್ ಮಾಡ್ತಾ ಇದ್ರು. ಈಗ ಆಯ್ಕೆಯಾದ ಪ್ರತಿಯೊಬ್ಬರಿಗೂ ಕೂಡ $75,000 ಹಣ ಸಿಗುತ್ತೆ. ರೂಪಾಯಿ ಲೆಕ್ಕದಲ್ಲಿ 67-70 ಲಕ್ಷ ರೂಪಾಯಿ ಸಿಗುತ್ತೆ. ಈ ಹಣವನ್ನು ಅವರು ತಮ್ಮ ಮುಂದಿನ ರಿಸರ್ಚ್ ಗಳಿಗೆ ಯೂಸ್ ಮಾಡ್ಕೋಬಹುದು. ಇನ್ನು ಸ್ನೇಹಿತರೆ, ಫಾರಿನ್ ನಲ್ಲಿ ಎಜುಕೇಶನ್ ಮಾಡೋ ಲೆಕ್ಕಾಚಾರ ಇದ್ರೆ ಗ್ಲೋಬಲ್ ಡಿಗ್ರೀಸ್ ನವರ ಈ ಈವೆಂಟ್ ನಿಮಗೆ ಯೂಸ್ ಆಗಬಹುದು. ಡೀಟೇಲ್ಸ್ ಇದೆ, ಕಾಲ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಮೆಂಟ್ ನಲ್ಲಿ ಲಿಂಕ್ ಕೂಡ ಇದೆ, ಆಸಕ್ತರು ಮಿಸ್ ಇಲ್ಲಿ ಚೆಕ್ ಮಾಡಿ. ಇನ್ನು ಅಮೆರಿಕ ತನ್ನ ವಾಯುಪಡೆಯ ನಿವೃತ್ತ ಪೈಲಟ್ ಒಬ್ಬರನ್ನ ಅರೆಸ್ಟ್ ಮಾಡಿದೆ. ಬಂಧಿತ ವ್ಯಕ್ತಿ ಅಮೆರಿಕದ ಅತ್ಯಾಧುನಿಕ F-35 ಲೈಟ್ನಿಂಗ್ II ಈ ಫೈಟರ್ ಜೆಟ್ ನ ಮಾಜಿ ಇನ್ಸ್ಟ್ರಕ್ಟರ್ ಆಗಿದ್ರು. ಈತ ಚೈನಾದ ಏರ್ ಫೋರ್ಸ್ ಅಂದರೆ PLAAF
ಈ ಪೈಲಟ್ಗಳಿಗೆ ಸೀಕ್ರೆಟ್ ಆಗಿ ಯುದ್ಧ ತಂತ್ರಗಳನ್ನು ಹೇಳಿಕೊಟ್ಟಿದ್ದಾರೆ. ಇದು ನ್ಯಾಷನಲ್ ಸೆಕ್ಯೂರಿಟಿಗೆ ಅಪಾಯ ಅಂತ ಅಮೆರಿಕ ಈ ಕ್ರಮ ತಗೊಂಡಿದೆ. ಏನು ಮೈಕ್ರೋಸಾಫ್ಟ್ ಸಹ ಸಂಸ್ಥಾಪಕ ಬಿಲ್ ಗೇಟ್ಸ್ ಕ್ಷಮೆಯಾಚನೆ ಮಾಡಿದ್ದಾರೆ ಬಿಲ್ ಅಂಡ್ ಮೆಲಿಂದಾ ಗೇಟ್ಸ್ ಫೌಂಡೇಶನ್ನ ಉದ್ಯೋಗಿಗಳಿಗೆ. ಕುಖ್ಯಾತ ಜೆಫ್ರಿ ಎಪ್ಸ್ಟೀನ್ ಜೊತೆಗಿನ ಇವರ ಬಹಳ ಕ್ಲೋಸ್ ಫ್ರೆಂಡ್ಶಿಪ್, ಹಳೆಯ ಒಡನಾಟದ ಬಗ್ಗೆ ಗೇಟ್ಸ್ ಫೌಂಡೇಶನ್ ಸಿಬ್ಬಂದಿಯೊಂದಿಗೆ ಇವರು ಮಾತನಾಡ್ತಾ ಇದ್ರು. ಕೆಲವೊಂದು ಕಾಂಪ್ರಮೈಸಿಂಗ್ ಅನಿಸುವಂತ ಇವರ ಫೋಟೋಗಳೆಲ್ಲ ಬಂದಿದ್ವು. ತೀರಾ ಕ್ಲೋಸ್ ಅನ್ನೋ ಥರದಲ್ಲಿ ಒಡನಾಟ ಇವರು ಹೊಂದಿದ್ರು ಅಂತ ಹೇಳಿ ಬಿಲ್ ಗೇಟ್ಸ್ ಈಗ ಅದನ್ನು ತಪ್ಪು ಒಪ್ಪಿಕೊಂಡಿದ್ದಾರೆ. ನನ್ನ ಜೀವನದ ಅತಿ ದೊಡ್ಡ ತಪ್ಪು ಆತನೊಂದಿಗೆ ಅಷ್ಟೊಂದು ಕ್ಲೋಸ್ ಇದ್ದಿದ್ದು ಅನ್ನೋ ಥರದಲ್ಲಿ ಬಿಲ್ ಗೇಟ್ಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಾನು ಇಬ್ಬರು ರಷ್ಯನ್ ಮಹಿಳೆಯರೊಂದಿಗೆ ಅಫೇರ್ ಹೊಂದಿದ್ದೆ ಅಂತ ಕೂಡ ಬಿಲ್ ಗೇಟ್ಸ್ ಒಪ್ಕೊಂಡಿದ್ದಾರೆ. ಆದರೆ ನಾನು ಎಪ್ಸ್ಟೀನ್ನ ಜಾಲದ ಅಕ್ರಮ ಚಟುವಟಿಕೆಗಳಲ್ಲೆಲ್ಲ ಪಾಲ್ಗೊಂಡಿಲ್ಲ. ನಾನು ಎಪ್ಸ್ಟೀನ್ನ ಸಂತ್ರಸ್ತರನ್ನಾಗಲಿ ಅಥವಾ ಆತನ ಸುತ್ತಮುತ್ತಲಿದ್ದ ಮಹಿಳೆಯರನ್ನಾಗಲಿ ಭೇಟಿಯಾಗಿಲ್ಲ ಅನ್ನೋ ಒಂದು ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳೋ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಎಪ್ಸ್ಟೀನ್ ಫೈಲ್ಸ್ ನಲ್ಲಿ ಜಗತ್ ಪ್ರಸಿದ್ಧ ವಿಜ್ಞಾನಿ ಸ್ಟೀಫನ್ ಹಾಕಿಂಗ್ ಅವರ ಫೋಟೋ ಲೀಕ್ ಆಗಿ ಭಾರಿ ವಿವಾದ ಸೃಷ್ಟಿಸಿದೆ. ಈ ಫೋಟೋದಲ್ಲಿ ಸ್ಟೀಫನ್ ಒಳ ಉಡುಪು ತೊಟ್ಟಿರೋ ಇಬ್ಬರು ಯುವತಿಯರ ನಡುವೆ ರಿಲ್ಯಾಕ್ಸ್ ಆಗಿ ಕೂತು ಕೈಯಲ್ಲಿ ಕಾಕ್ಟೈಲ್ ಹಿಡಿದು ನಗ್ತಾ ಇದ್ದಾರೆ. ಇದು ಎಪ್ಸ್ಟೀನ್ಗೆ ಸೇರಿದ ಜಾಗದಲ್ಲಿ ತೆಗೆದಿರೋ ಫೋಟೋ ಅನ್ನೋ ಚರ್ಚೆ ನಡೀತಾ ಇದೆ. ಈ ಬಗ್ಗೆ ಸ್ಟೀಫನ್ ಹಾಕಿಂಗ್ ಫ್ಯಾಮಿಲಿ ಸ್ಪಷ್ಟೀಕರಣ ಕೊಟ್ಟಿದೆ. ಫೋಟೋದಲ್ಲಿರೋ ಆ ಇಬ್ಬರು ಮಹಿಳೆಯರು ಬ್ರಿಟನ್ನಿಂದ ಬಂದಿದ್ದ ಸ್ಟೀಫನ್ ಅವರ ಆರೈಕೆದಾರರು, ಅಂದರೆ ಅವರು ನೋಡ್ಕೊಳ್ಳೋರು. ಈ ಫೋಟೋವನ್ನು 2006ರಲ್ಲೇ ಕೆರೆಬಿಯನ್ ದ್ವೀಪದ ಸೇಂಟ್ ಥಾಮಸ್ನಲ್ಲಿರೋ ರಿಟ್ಸ್ ಕಾರ್ಲ್ಟನ್ ಹೋಟೆಲ್ನಲ್ಲಿ ತೆಗೆಯಲಾಗಿದೆ. ಇದಕ್ಕೂ ಎಪ್ಸ್ಟೀನ್ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಫ್ಯಾಮಿಲಿಯವರು ಸಮಜಾಯಿಷಿ ಕೊಟ್ಟಿದ್ದಾರೆ. ಬಿಕಿನಿ ಹಾಕೊಂಡು ಪಕ್ಕದಲ್ಲಿರೋರು ಅವರೆಲ್ಲ ಆ ಥರ ಎಲ್ಲ ಇರೋದು ನೋಡ್ಕೊಳಕ್ಕೆ ಬಂದಿರೋದು ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ ಫ್ಯಾಮಿಲಿಯವರು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ ಸ್ನೇಹಿತರೆ. ಆಸಕ್ತ ವೀಕ್ಷಕರು ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್, ಆಮೇಲೆ ಅದು ವೀಕ್ಲಿ ಹೈ ಕ್ವಾಲಿಟಿ ಬಿಸ್ನೆಸ್ ಬುಲೆಟಿನ್ ಬಿಸ್ನೆಸ್ ಆಗಿರ್ಬೋದು, ಕರೆಂಟ್ ಪವರ್ ಸ್ಪೆಷಲ್ ಎಪಿಸೋಡ್ ಆಗಿರ್ಬೋದು, ಅಥವಾ ಈಗ ಪಬ್ಲಿಷ್ ಆಗ್ತಿರೋ ಎಕನಾಮಿಕ್ಸ್ನ ಮಿನಿ ಸೀರೀಸ್ ಆಗಿರ್ಬೋದು, ಎಲ್ಲವನ್ನು ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.